ಹೀಗೆ ಏನ್ ಮಾಡಿದ ನಾಗಪ್ಪ ತಾತ ಹುಟ್ಟದನೂರು ತಾತನ ಬಳಿಯಲ್ಲಿ ಚಿಕ್ಕವನಿರುವುದಾಗಲೂ ಈವರೆಗೂ ಜೀವನ ಪರ್ಯಂತರವಾಗಿ ತಾತನ ಸೇವಾ ಮಾಡಿದ್ನಲ್ಲ, ಆ ಫಲ ಯಾರಿಗೆ ಸಲ್ಲಿತಂದ್ರೆ ನಾಗಪ್ಪ ತಾತನ ಸಲ್ಲಿತು. ಆತ ಏನ್ ಮಾಡಿದ ನಾಗಪ್ಪ ತಾತ ಅಂದ್ರೆ ಒಂದು ಮಾತು ಹೇಳ್ತೀನಿ ನಾನು, ಎನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಅಧಿಕರಿಲ್ಲ. ಈ ತತ್ವವನ್ನು ಹಿಡಿದು ಏನ್ ಮಾಡಿದ, ನಮ್ಮಪ್ಪ ದೊಡ್ಡ ಆತ, ನಮ್ಮಪ್ಪನ ಮಠಕ್ಕೆ ಯಾರು ಬರ್ತಾರೋ ಅವರೆಲ್ಲರೂ ದೊಡ್ಡವರು ಅಂತೇಳಿ ಕಿಂಕರತ್ವದಿಂದ ಆತ ಜೀವನ ಮಾಡಿದ. ಆತ ಏನ್ ಮಾಡಿದ, ನಾನು ಉದ್ಧಾರ ಆಗೋದಲ್ಲ ಜಗತ್ತೇ ಉದ್ಧಾರ ಆಗ್ಬೇಕಂತೇಳಿ ನಿಮ್ಗ ಪುರಾಣ ಪುಣ್ಯ ಕಥೆಗಳನ್ನ ಅದಕ್ಕೆ ನೀವು ತಿಳ್ಕೋಬೇಕು. ಬರೇ ಪುರಾಣ ಸುರದಿಂದ ಆಗ್ತಲ್ಲ, ಪುರಾಣ ಕೇಳುವುದಂತ ಆಗ್ತಿಲ್ಲ. ಯಾವುದು ಏನು ಅದ, ಯಾವುದು ಒಳ್ಳೇದದ, ಯಾವುದು ಕೆಟ್ಟದದ, ಕೆಟ್ಟದ್ದನ್ನು ಬಿಡ್ರಿ, ಒಳ್ಳೇದನ್ನು ನೀವು ತಗೊಂಡು ಹೋಗ್ರಿ. ಈಗ ನೀವು ಊಟ ಮಾಡಕ್ ಬಂದಿರಿ, ಅಡಿಗೆ ಊಟ ಮಾಡಕ್ ಬಂದಿರಂದ್ರ ಅದ್ರಾಗ ಉಪ್ಪು ಜಾಸ್ತಿ ಆಗ್ಯದ ಇಲ್ಲ ಖಾರ ಜಾಸ್ತಿ ಆಗ್ಯದ. ಉಪ್ಪು ಜಾಸ್ತಿ ಆಗ್ಯದಂದ್ರೆ ಉಪ್ಪಿನ ತೆಗೆದಿರ್ತಿರಲಿಲ್ಲ, ಹೆಂಗೆ ಖಾರ ಜಾಸ್ತಿ ಆದ್ರೆ ಖಾರದ್ದು ತೆಗೆದಿರ್ತೀರಿ. ಚಲೋ ಯಾವ್ದಾಗಿರ್ತದೆ ಅದು ಉಣ್ತೀರಿ.